ನಾನು ಇದೊಂದು ಕಲ್ಲು ಕ್ಲೀನ್ ಮಾಡಿ ಇಡುವ ಅಂತ. ಯಾಕೆಂತ ಹೇಳಿದ್ರೆ ನನ್ನ ಭೋಜನ ಶುರುವಾಗಿದೆ. ನನಗೆ ನಾನು ಮರುವಾಯಿ ಸುಕ್ಕ ಮಾಡುವ ಅಂತ ನೋಡಿ. ಓ ಮೈ ಗಾಡ್, ನಾನು ಯಾವಾಗ ಮಾಡುವ ಕೆಲಸ ಇದೆಯಾ, ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಹೋಗುದು, ಹೀಗೆ ತೋರಿಸ್ಲಿಕ್ಕೆ ಹೋಗೋದು. ನನಗೆ ಅದರೊಳಗೆ ನೀರು ಇರೋದು ನೆನಪಿರುವುದಿಲ್ಲ. ನಾನು ನೀರು ಹಾಕಿದ್ದೆ ಆಲ್ರೆಡಿ. ಮರುವಾಯಿ ಸುಕ್ಕ ನನ್ನ ಫೇವ್ರೆಟ್ ರೆಸಿಪಿಯಲ್ಲಿ ಒಂದು ಮರುವಾಯಿ ಸುಕ್ಕ. ಇದು ಜಾಸ್ತಿಯಾಗಿ ಸಿಗುವುದಿಲ್ಲ ಮರುವಾಯಿ, ಒಮ್ಮೊಮ್ಮೆ ಸಿಗ್ತದೆ. ಹಾಗೆ ನಿನ್ನೆ ಬರುವಾಗ ತಂದಿದ್ದು. ನಾನು ನೀರು ಹಾಕಿ ಇಟ್ಟಿದ್ದೆ. ನೀರು ಹಾಕಿಟ್ರೆ ಏನಾಗುದಿಲ್ಲ, ನೆಕ್ಸ್ಟ್ ಡೇ ಮಾಡ್ಬೋದು. ಹಾಗೆ ಇದನ್ನು ಒಳ್ಳೆ ರೀತಿಯಲ್ಲಿ ತೊಳಿಬೇಕು. ಮತ್ತೆ ಕೆಲವರು ಇದನ್ನು ಒಂದೊಂದೇ ಬಿಡಿಸಿ ಮಾಡ್ತಾರೆ. ಸುಲಭದಲ್ಲಿ ಯಾವ ರೀತಿ ನಾನು ಮಾಡೋದು ಅಂತ ತೋರಿಸ್ತೇನೆ ಇವತ್ತು. ಫಸ್ಟ್ ಇದನ್ನು ನೀರು ಹಾಕಿ ಒಳ್ಳೆ ರೀತಿಯಲ್ಲಿ ಒಂದು ತುಂಬ ಸಲ ತೊಳಿಬೇಕು. ಒಂದು 4-5 ಸಲ ತೊಳಿಬೇಕು. ಇದರಲ್ಲಿ ಹೊಯ್ಗೆ ಏನಾದರೂ ಇದ್ದರೆ ಹೋಗ್ತದೆ. ಒಂದು ಇದರಲ್ಲಿ ತೊಳೆದು ಮತ್ತೊಂದು ಪಾತ್ರದಲ್ಲಿ ಹಾಕಿದರೆ ಆಯ್ತು. ಕರೆಂಟ್ ಇಲ್ಲ, ಕರೆಂಟ್ ಇದು ಯಾವಾಗಲೂ ಹೀಗೆಯಾ, ಕರೆಂಟಿಗೆ ಕಾದು ಕೂತ್ರೆ ವಿಡಿಯೋಸ್ ಮಾಡಲಿಕ್ಕಿಲ್ಲ. ಹಾಗಾಗಿ ನೋಡುವ, ಸಿಕ್ಕಿದ ಕ್ಲಾರಿಟಿ ಸಾಕು ಅಂತ ವಿಡಿಯೋಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಬಿಸಿ ನೀರು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದು ಬಿಸಿ ನೀರು ಒಳ್ಳೆ ರೀತಿಯಲ್ಲಿ ಕುದಿಬೇಕು. ಕುದ್ದಾದ ನಂತರ ಇದನ್ನು ನಾನು ಹಾಕ್ತೇನೆ. ನೋಡಿ, ಇಲ್ಲಿ ಇಟ್ಟಿದ್ದೇನಲ್ಲ, ಮರುವಾಯಿ. ಕನ್ನಡದಲ್ಲಿ ಗುಳ್ಳೆ ಅಂತ ಸಹ ಹೇಳ್ತಾರೆ ಕೆಲವರು. ನಮ್ಮ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಮರುವಾಯಿ ಅಂತ ಹೇಳ್ತಾರೆ. ಕಾಸರಗೋಡಲ್ಲಿ ಕೋಳು ಅಂತ ಹೇಳ್ತಾರೆ, ಕೆಲವರು ಗುಳ್ಳೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಈ ಊರಲ್ಲಿ ಮರುವಾಯಿ ಅಂತ ಹೇಳೋದಕ್ಕೆ. ಹಾಗೆ ಇದಕ್ಕೆ ಇನ್ನು ಬಿಸಿ ನೀರು ಹಾಕ್ತೇನೆ ನಾನು. ಬಿಸಿ ನೀರು ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು. ನಮ್ಮ ಕೆಲಸ ಏನಾದರೂ ಇದ್ರೆ ಮಾಡ್ಬೋದು ಆ ಟೈಮಲ್ಲಿ. ಸ್ವಲ್ಪ ಹೊತ್ತು ನಂತರ ಇದು ತನ್ನಷ್ಟಕ್ಕೆ ಓಪನ್ ಆಗ್ತದೆ. ಕೆಲವು ಸಲ ಇದರಲ್ಲಿ ಹಾಳು ಮರುವಾಯಿ ಕೂಡ ಇರ್ತದೆ. ಎಲ್ಲ ಕರೆಕ್ಟ್ ಆಗಿರುವುದಿಲ್ಲ ಎಲ್ಲ ಮರುವಾಯಿ ಕೂಡ. ಕೆಲವು ಹಾಳಾಗಿ ಕಪ್ಪಾಗಿ ಕಪ್ಪು ನೀರು ಬರ್ತದೆ. ಹಾಗೆ ನಮಗೆ ಇದು ಓಪನ್ ಆಗೋ ಗೊತ್ತಾಗ್ತದೆ. ಇದರಲ್ಲಿ ಹಾಳು ಯಾವುದು ಒಳ್ಳೇದು ಯಾವುದು ಅಂತ ನೋಡಿ ಹಾಕ್ತದೆ. ಅದನ್ನು ತೋರಿಸ್ತೇನೆ. ಸದ್ಯಕ್ಕೆ ಇಲ್ಲಿ ನೀರು ಬಿಸಿ ಆಗಲಿ, ನೀರು ಕುದಿ ಬರಲಿ ಫಸ್ಟಿಗೆ. ನೀರು ನೋಡಿ ಬಿಸಿ ಆಗಿದೆ, ಹೊಗೆ ಬರ್ತಾ ಉಂಟು, ಗುಳ್ಳೆ ಬರಲಿಲ್ಲ, ಸಾಕಿಷ್ಟು ನೋಡಿ. ಇದನ್ನು ಇದಕ್ಕೆ ಹಾಕ್ತೇನೆ. ಇನ್ನು ಸ್ವಲ್ಪ ಹೊತ್ತಾಗುವಾಗ ಓಪನ್ ಆಗ್ತಾ ಬರ್ತದೆ ನೋಡಿ. ಇವಾಗಲೇ ಸ್ವಲ್ಪ ಸ್ವಲ್ಪ ಓಪನ್ ಆಗ್ತಾ ಉಂಟು ನೋಡಿ. ಇದು ನೋಡಿ, ಇದು ಫುಲ್ ಓಪನ್ ಆದ ನಂತರ ತೋರಿಸ್ತೇನೆ. ಫುಲ್ ಆಗುದಿಲ್ಲ, ಒಂದು ಅರ್ಧದಷ್ಟು ಆಗ್ತದೆ. ಈಗ ನೋಡಿ, ಇದು ಸ್ವಲ್ಪ ಸ್ವಲ್ಪ ಓಪನ್ ಆಗಿದೆ. ಈ ರೀತಿ ಚೆಕ್ ಮಾಡ್ತೇನೆ ನೋಡಿ. ಇದು ಒಳ್ಳೇದಿದೆ, ಹಾಗೆ ಹಾಕ್ತದೆ. ನಾನು ಕಪ್ಪಿದ್ರೆ ಗೊತ್ತಾಗ್ತದೆ, ಕಪ್ಪು ನೀರು ಬರ್ತದೆ. ಇದು ಸುಲಭ. ಮತ್ತು ಎಲ್ಲ ಕೆಲವರು ಓಪನ್ ಮಾಡಿ ಕತ್ತಿಯಲ್ಲೆಲ್ಲ ತೆಗಿತಾರೆ, ಅದು ತುಂಬ ಹೊತ್ತಾಗ್ತದೆ. ಮತ್ತು ಹಾಗೆ ಹಾಕಬಾರ್ದು ಯಾವಾಗಲೂ. ಕೆಲವರು ಹಾಗೆ ಹಾಕ್ತಾರೆ, ತೊಳೆದು ಅದೇ ಹಾಗೆ ಹಾಕ್ತಾರೆ. ಅದು ಹಾಕಿದರೆ ಈ ಕೆಲವು ಸಲ ಕೆಸರು ನೀರಿರ್ತದೆ ಇದರೊಳಗಡೆ, ಅದು ನಮ್ಮ ಹೊಟ್ಟೆಗೆ ಹೋಗ್ತದೆ, ಲಾಸ್ಟಿಗೆ ಪದಾರ್ಥ ಸಾಳಾಗ್ತದೆ. ಈ ರೀತಿ ಓಪನ್ ಮಾಡಿದರೆ ಗೊತ್ತಾಗ್ತದೆ. ಹೀಗೆ ನಾನು ಇನ್ನೊಂದು ಸ್ವಲ್ಪ ಓಪನ್ ಮಾಡಿ ನೋಡ್ತೇನೆ. ಫುಲ್ ಓಪನ್ ಮಾಡೋದು ಬೇಡ, ಅರ್ಧ ಓಪನ್ ಆಗಿರ್ತದಲ್ಲ ನೋಡಿ. ಹಾಳಾಗಿರೋದು ಓಪನೇ ಆಗಿರೋದಿಲ್ಲ. ಇದು ನೋಡಿ, ಇವಾಗ ಫುಲ್ ನಾನು ಓಪನ್ ಮಾಡಿದ್ದೇನೆ. 2 ಕೈಯಲ್ಲಿ ಬಿಡಿಸುವಾಗ ಸುಲಭ ಆಗ್ತದೆ. ನಾನು ವಿಡಿಯೋಗೋಸ್ಕರ ಒಂದು ಕೈಯಲ್ಲಿ ತೋರಿಸಿದಲ್ಲ, 2 ಕೈಯಲ್ಲಿ ಹೀಗೆ ಬಿಡಿಸಿದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದು ಒಂದು ಮಾತ್ರ ಹಾಕ್ತಾರೆ, ಒಂದರಲ್ಲಿ ಇರೋದಿಲ್ಲ ಏನು ಮಾಂಸ. ಅದು ಸ್ವಲ್ಪ ಕೆಲಸ ಉಂಟದು ಆ ರೀತಿ ಮಾಡಬೇಕಾದ್ರೆ. ಇದಾದರೆ ಈಸಿ ಆಗ್ತದೆ ಹಾಗೆ. ಮತ್ತು ಕೆಲವರು ಇಡೀ ಹಾಗೆ ಹಾಕ್ತಾರೆ, ಬಿಡಿಸ್ತದೆ ಹಾಗೆ ಹಾಕ್ತಾರೆ. ಬಿಡಿಸ್ತದೆ ಯಾವಾಗಲೂ ಹಾಕಬೇಡಿ. ಯಾಕೆಂತ ಹೇಳಿದರೆ ಒಮ್ಮೊಮ್ಮೆ ಕಪ್ಪಿರ್ತದೆ ನೋಡಿ. ಇದರಲ್ಲಿ ಇಷ್ಟು ವೇಸ್ಟ್ ಇತ್ತು ನಂದು. ಇದೆಲ್ಲ ನೋಡಿ, ಇದರ ಒಳಗಡೆ ಏನಿಲ್ಲ, ಇದು ಖಾಲಿ ಇತ್ತು. ಹಾಗೆ ಇದಿಷ್ಟು ಕ್ಲೀನಾಗಿ ಸಿಕ್ಕಿತ್ತು ನನಗೆ. ಮತ್ತು ಬಿಸಿ ನೀರಲ್ಲಿ ಹಾಕಿಡಿದ್ರದ್ದು 2 ಲಾಭ. ಒಂದು ಕ್ಲೀನ್ ಆಗ್ತದೆ, ಕ್ಲೀನಾಗಿ ಸಿಗ್ತದೆ. ಮತ್ತೊಂದು ಓಪನ್ ಆಗಿ ಕರೆಕ್ಟಾಗಿ ಈ ರೀತಿ ಬಿಡಿಸ್ಲಿಕ್ಕೆ ಕೂಡ ಸುಲಭ ಆಗ್ತದೆ. ನಾನು ಇದೊಂದು ಕಲ್ಲು ಕ್ಲೀನ್ ಮಾಡಿ ಇಡುವ ಅಂತ. ಯಾಕೆಂತ ಹೇಳಿದ್ರೆ ಕರೆಂಟು ಗೊತ್ತಿಲ್ಲ ಇನ್ನು ಬರ್ತದಾ ಇಲ್ವಾ ಅಂತ. ಕರಿಯುವಾಗ ಹೇಳ್ತಾರೆ ಬರ್ತದೆ ಅಂತ. ಹಾಗೆ ಇದು ಕ್ಲೀನ್ ಮಾಡಿಟ್ರೆ ಬರದಿದ್ರೆ ಇದರಲ್ಲಿ ಗ್ರೈಂಡ್ ಮಾಡುವ ಅಂತ. ಇದರಲ್ಲಿ ತುಂಬ ಧೂಳುಂಟು, ಧೂಳು.
ಇದರಡೆಗೊಮ್ಮೆ ಕ್ಲೀನ್ ಮಾಡಿದ್ದೇನೆ, ಹಾಗಾಗಿ ಒಮ್ಮೆ 2 ಸಲ ನೀರು ಹಾಕಿ ತೊಳಿಬೇಕಾಗ್ತದೆ. ಇದು ಮಳೆಗಾಲದಲ್ಲಿ ಅರ್ಜೆಂಟ್ ಬೇಕಾಗ್ತದೆ. ಇಲ್ಲಿ ಕರೆಂಟ್ ಎಲ್ಲ ಹೋದರೆ, ಬೆಳಿಗ್ಗೆ ಹೋದರೆ ಮತ್ತೆ ಒಮ್ಮೊಮ್ಮೆ ಸಂಜೆ ಆಗ್ತದೆ. ಇವಾಗ ಒಮ್ಮೆ ಫೋನ್ ಮಾಡಿ ಕೇಳಬೇಕು ಬರ್ತದ ಅಂತ. ಅದಿದ್ರೆ ಇದರಲ್ಲಿ ಗ್ರೈಂಡ್ ಮಾಡೋದು. ಮಸಾಲೆ ತೋರಿಸ್ತೇನೆ ಯಾವುದೆಲ್ಲ ಹಾಕ್ತೇನೆ ಅಂತ, ಇದನ್ನು ಕ್ಲೀನ್ ಮಾಡಿ ತೋರಿಸ್ತೇನೆ. ಎಲ್ಲ ಹುರಿದಿಟ್ಟಿದ್ದೇನೆ. ಇದು ನಾನು ಬ್ಯಾಡಿಗೆ ಮೆಣಸುಂಟಲ್ಲ ಅದು, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ಮೆಂತೆ ಇಷ್ಟು ಹಾಕಿ ಹುರಿದಿಟ್ಟಿದ್ದೇನೆ ನಾನು. ಇನ್ನಿದನ್ನು ಗ್ರೈಂಡ್ ಮಾಡಬೇಕು. ಈಗಿನ ಅರ್ಧ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ, ಹಾಗೆ ಬೆಳ್ಳುಳ್ಳಿ. ಇದು ನಾನು ಸಪರೇಟ್ ಗ್ರೈಂಡ್ ಮಾಡ್ತೇನೆ, ಇದು ಸಪರೇಟ್ ಗ್ರೈಂಡ್ ಮಾಡ್ತೇನೆ. ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡುವ. ನಾನು ಗ್ರೈಂಡ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಕರೆಂಟಿನವರು ಬಂದು ಹೇಳಿದ್ರು ಅವರಿಗೆ ಲೈನ್ ಫಾಲ್ಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಅವರ ಲೈನ್ ಫಾಲ್ಟ್ ಎಲ್ಲ ಹುಡುಕುವಾಗ ಸಂಜೆ ಆಗ್ಬೋದು. ಹಾಗಾಗಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ. ನಾನು ಹುಳಿ ಹಾಕುದಿಲ್ಲ, ನಾನು ಟೊಮೆಟೊ ಹಾಕ್ತೇನೆ. ಹುಳಿಯ ಬದಲು ಟೊಮೆಟೊ ಹಾಕ್ತೇನೆ. ಇದೊಳ್ಳೆ ಪೇಸ್ಟ್ ಆಗುವವರೆಗೆ ಗ್ರೈಂಡ್ ಆಗಬೇಕು. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಕೆಲಸ ಸ್ಟಾರ್ಟ್ ಮಾಡೋ. ಅಪರೂಪಕ್ಕೆ ಈ ರೀತಿ ಎಲ್ಲ ಗ್ರೈಂಡ್ ಮಾಡಬೇಕು. ನಮ್ಮ ಕೈಯೆಲ್ಲ ಸ್ವಲ್ಪ ಏನಾಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸರಿಯಾಗಿ ಆಗ್ತದೆ. ಹಾಗಾಗಿ ಒಮ್ಮೊಮ್ಮೆ ಕರೆಂಟ್ ಹೋಗುವಾಗ ಈ ಕಲ್ಲಲ್ಲಿ ಕಡಿಬೋದು. ಇದು ನಾನು ಪೇಸ್ಟ್ ಥರ ಗ್ರೈಂಡ್ ಮಾಡ್ತೇನಲ್ಲ, ಅದರ ನಂತರ ಇದನ್ನು ಸಪರೇಟ್ ತೆಗೆದಿರ್ತೇನೆ. ಅದರ ನಂತರ ತೆಂಗಿನಕಾಯಿ ಸ್ವಲ್ಪ ಹುಡಿ ಮಾಡ್ತೇನೆ ಅಷ್ಟೇ. ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ. ನಾವು ಚಿಕನ್ ಸುಕ್ಕ ಎಲ್ಲ ಮಾಡುವಾಗ ಆ ರೀತಿ ಎಲ್ಲ ಮಾಡೋದು, ಅದೇ ರೀತಿ ಮಾಡ್ತೇನೆ ನಾನು ಇದನ್ನು ಸಹ. ಇದಕ್ಕೆ ನಾನು ಹುಳಿ ಹಾಕೋದಿಲ್ಲ ಮಾತ್ರ. ಮಿಕ್ಸಿಯಲ್ಲಿ ಅದರೊಂದು 2 ಮಿನಿಟಲ್ಲಿ ಗ್ರೈಂಡ್ ಆಗಿ ಸಿಗ್ತದೆ. ಹಾಗಾಗಿ ಸ್ವಲ್ಪ ಕಷ್ಟಪಡಬೇಕು. ನಾನೇನು ಕರೆಂಟ್ ಇಲ್ಲ ಅಂದರೆ ಅದು ಮಾಡೋದಿದ್ರೆ ಖುಷಿಗೆ ಮತ್ತೆ ಬೇಸರ ಆಗ್ತದೆ. ಅವಳು ಪಾಪ ಸ್ಕೂಲಲ್ಲಿ ಇವಾಗ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದು, ಅಮ್ಮ ಮರುವಾಯಿ ಸುಕ್ಕ ಮಾಡಿರ್ಬೋದು, ಹೋಗಿ ತಿನ್ನಬೇಕು ಅಂತ. ಸಮಿತಿಗೆ ಮಾತ್ರ ಅಷ್ಟು ಇಷ್ಟ ಆಗೋದಿಲ್ಲ. ಇಷ್ಟ ಇದೆ ನನಗೆ, ಮತ್ತು ಖುಷಿಗೆ ತುಂಬ ಇಷ್ಟ. ಇದು ಗ್ರೈಂಡ್ ಆದ ನಂತರ ಕಂಟಿನ್ಯೂ ಮಾಡ್ತೇನೆ. ಇದು ಸ್ವಲ್ಪ ಹೊತ್ತು ಬೇಕು. ಆಯಿತು ನೋಡಿ, ಇದು ಈ ರೀತಿ ಪೇಸ್ಟ್ ಮಾಡಿದ್ದೇನೆ. ಅದರ ನಂತರ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಈ ರೀತಿ ಸ್ವಲ್ಪ ಸುಕ್ಕಕ್ಕೆ ಗ್ರೈಂಡ್ ಮಾಡುವಾಗೆ ಗ್ರೈಂಡ್ ಮಾಡಿದ್ದೇನೆ. ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ, 2 ಈರುಳ್ಳಿ, ಹಾಗೆ 1 ಟೊಮೆಟೊ. ಹುಳಿ ಹಾಕೋದಿಲ್ಲಲ್ಲ, ಅದು 1 ಟೊಮೆಟೊ. ಬೇವಿನ ಸೊಪ್ಪೊಂದು ಆಗಬೇಕು, ಅದು ಹೊರಗಡೆ ಗಿಡದಲ್ಲಿ ಉಂಟಾ ನೋಡಬೇಕು. ನಾನೊಂದು ಬೇವಿನ ಗಿಡ ನೆಟ್ಟಿದ್ದೇನೆ, ಅದು ಸ್ವಲ್ಪ ದೊಡ್ಡದಾಗಿದೆ. ಯಜಮಾನರು ಹೇಳ್ತಾ ಇದ್ದಾರೆ ಅದನ್ನು ಕರೆಕ್ಟಾಗಿ ಬೆಳೀಲಿಕ್ಕೆ ಬಿಡೋದಿಲ್ಲ ನೀನು, ಅವಾಗ ಎಲೆ ತೆಗೆದು ಅಂತ. ನೋಡಿ ಸಪೂರಾಗಿ ಉದ್ದೋಗಿದೆ. ಸುಕ್ಕಕ್ಕೆ ಅಲ್ಲ ಬೇವಿನ ಸೊಪ್ಪು ಹಾಕದಿದ್ರೆ ಅಷ್ಟು ಒಳ್ಳೇದಾಗೋದಿಲ್ಲ. ಬೇವಿನೆಲ್ಲ ಸ್ವಲ್ಪ ತೆಗೆದೆ ನಾನು, ತೆಗೆದು ಎಲ್ಲ ಖಾಲಿಯಾಗಿದೆ. ಕರೆಕ್ಟಾಗಿ ಅದು ನನ್ನ ಯಜಮಾನರು ಹೇಳೋದು, ಅದು ಹೇಗೆ ಅಂತ ಹೇಳಿದರೆ, ಒಂದು ಗಿಡ ನೆಟ್ಟು ಅದರಲ್ಲಿ 1000 ಎಲೆ ಆಗಬೇಕಂತೆ. ಆ 1000 ಎಲೆ ಆಗುವವರೆಗೆ ಅದನ್ನು ಮುಟ್ಲಿಕ್ಕೆ ಹೋಗ್ಬಾರ್ದಂತೆ. ಹಾಗಿದ್ರೆ ಮಾತ್ರ ಬೇವಿನ ಎಲೆ ಬೇಗ ದೊಡ್ಡದಾಗ್ತದೆ ಅಂತ. ಇವಾಗ ಎಲ್ಲರಿಗೆ ಗೊತ್ತಿರ್ಬೋದು, ಬೇವಿನ ಎಲೆ ಎಷ್ಟು ನೆಟ್ಟರು ಸಹ ಕೆಲವು ಸಲ ಬದುಕುದು ಸಹ ಇಲ್ಲ, ದೊಡ್ಡದು ಸಹ ಆಗೋದಿಲ್ಲ. ರೀಸನ್ ಇದುವೆಯ 1000 ಎಲೆ ಆಗುವವರೆಗೆ ಮುಟ್ಟಬಾರ್ದಂತೆ. ಇದು ಗೊತ್ತಿರ್ಲಿಕ್ಕಿಲ್ಲ ಹೆಚ್ಚಿನವರಿಗೆ. 1000 ಎಲೆ ಆಗುವವರೆಗೆ ಯಾರು ಕಾಯ್ತಾರಲ್ವ, ನಾನೊಂದು 10 ಎಲೆ ಆಗುವವರೆಗೆ ಹೋಗಿ ತೆಗಿತೇನೆ. ಹಾಗಾಗಿ ಗಿಡ ಕೂಡ ಒಳ್ಳೇದಾಗುದಿಲ್ಲ ಅದರದ್ದು. ಮತ್ತೆ ಅರ್ಜೆಂಟಿಗೆ ಎಲ್ಲಿಗೆ ಹೋಗುದಲ್ವಾ. ಮಡಿಕೆಯಲ್ಲೇ ಮಾಡ್ತಾ ಇದ್ದೇನೆ, ನನಗೆ ಇಷ್ಟ ಆಗ್ತದೆ. ಮೀನಿನ ಪದಾರ್ಥ ಎಲ್ಲ ಮಡಿಕೆಯಲ್ಲಿ ತುಂಬ ಒಳ್ಳೆಯದಾಗ್ತದೆ. ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ನಾನು. ತೆಂಗಿನೆಣ್ಣೆ ಯೂಸ್ ಮಾಡೋದು, ಬೇರೆ ಯಾವ ಎಣ್ಣೆ ಸಹ ಇವಾಗ ಯೂಸ್ ಮಾಡೋದಿಲ್ಲ. ಬಿಸಿ ಆಯ್ತು. ಇದಕ್ಕೆ ನಾನು ನೀರುಳ್ಳಿ ಹಾಕಿ, ನೀರುಳ್ಳಿ ಒಳ್ಳೆ ಫ್ರೈ ಆಗುವವರೆಗೆ ಬಿಸಿ ಮಾಡ್ತೇನೆ. ಮತ್ತು ನಾನು ಅದಕ್ಕೆ
ಟೊಮೆಟೊ ಹಾಕ್ತೇನೆ. ನಾನು ಅರಿಶಿನ ಪೌಡ್ರ್ ಹಾಕಲಿಲ್ಲ, ಅರಿಶಿನ ಪೌಡ್ರ್ ಹಾಕ್ತೇನೆ ಇನ್ನು. ಇದನ್ನು ಒಳ್ಳೆ ರೀತಿಯಲ್ಲಿ ಕೆಂಪಾಗುವವರೆಗೆ ಫ್ರೈ ಮಾಡ್ತೇನೆ. ಆಮೇಲೆ ನಾನು ಟೊಮೆಟೊ ಮತ್ತು ಬೇವಿನ ಸೊಪ್ಪು ಹಾಕ್ತೇನೆ. ನನ್ನ ಚಾರ್ಜು ಕೂಡ ಖಾಲಿ ಆಗ್ತಾ ಉಂಟು ಮೊಬೈಲಲ್ಲಿ. ಟೊಮೆಟೊ ಮತ್ತು ಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಶುಂಠಿ ಬೇಕಿದ್ದರೆ ಹಾಕ್ಬೋದು. ನಾನು ಒಮ್ಮೊಮ್ಮೆ ಹಾಕ್ತೇನೆ, ಇವಾಗ ನಾನು ತಂದದ್ದು ಖಾಲಿಯಾಗಿದೆ. ಶುಂಠಿ ಗುದ್ದಿ ಹಾಕ್ತಾರೆ. ಕೆಲವರಿಗೆ ಶುಂಠಿ ಫ್ಲೇವರ್ ಇಷ್ಟ ಇರೋದಿಲ್ಲ, ಕೆಲವರಿಗೆ ಇಷ್ಟ ಇರ್ತದೆ. ಇಷ್ಟ ಇದ್ದರೆ ಹಾಕ್ಬೋದು. ಇನ್ನು ಈ ಟೊಮೆಟೊ ಸ್ವಲ್ಪ ಸ್ಮೂತ್ ಆಗುವಾಗ ಇದು ಹಾಕ್ತೇನೆ, ಅದು ಮರುವಾಯಿ ಹಾಕ್ತೇನೆ. ನಾನು ಮರುವಾಯಿ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರ್ ಹಾಕಿ ಬೇಯಿಸ್ತೇನೆ. ಬೇಗ ಬೇಗ ತೋರಿಸ್ತಾ ಇದ್ದೇನೆ, ಚಾರ್ಜ್ ಇಲ್ಲ ನನ್ನ ಹತ್ರ. ನಾನು ಉಪ್ಪು ಹಾಕ್ತೇನೆ. ಮರುವಾಯಿಗೆ ಯಾವಾಗಲೂ ಉಪ್ಪು ಸ್ವಲ್ಪ ಕಮ್ಮಿ ಹಾಕಬೇಕು, ಜಾಸ್ತಿ ಹಾಕಬೇಡಿ. ಬೇಕಿದ್ದೆ ಮತ್ತೆ ಹಾಕಿ. ಯಾಕೆಂತ ಗೊತ್ತಿಲ್ಲ, ಮರುವಾಯಿಗೆ ತುಂಬ ಸಲ ಹಾಗೆ ಆಗಿದೆ ನನಗೆ. ಉಪ್ಪು ಜಾಸ್ತಿ ಆಗ್ತದೆ ಯಾವಾಗಲೂ ಹಾಕಿದ್ದು. ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿ ಮರುವಾಯಿ ಪದಾರ್ಥಕ್ಕೆ. ಹಾಗೆ ನಾನು 1 ಸ್ಪೂನ್ ಹಾಕಿದ್ದೇನೆ. ಬೇಕಿದ್ದರೆ ಮತ್ತೆ ಹಾಕುವ ಅಂತ. ಜಾಸ್ತಿ ಆದರೆ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಕಮ್ಮಿ ಆದರೂ ಮತ್ತೆ ಆದರೂ ಹಾಕ್ಬೋದು. ಅರಿಶಿನ ಪೌಡ್ರು ಮತ್ತು ಉಪ್ಪು ಹಾಕಿದೆ ನಾನು. ಇನ್ನು ನಾನು ಮರುವಾಯಿ ಹಾಕಿ ಬೇಯಿಸ್ತೇನೆ. ಮರುವಾಯಿ ಹಾಕ್ತಾ ಇದ್ದೇನೆ. ಇದರಲ್ಲಿ 2 ಟೈಪ್ ಬರ್ತದೆ. ಒಂದು ಕೇಶವ ಮರುವಾಯಿ ಅಂತ ಬರ್ತದೆ, ನಮ್ಮ ಇಲ್ಲೆಲ್ಲ ಸಿಗ್ತದೆ. ಅದು ದೊಡ್ಡ ಟೈಪ್. ಇದು ಸಣ್ಣ ಟೈಪ್ ಅಲ್ಲ, ದೊಡ್ಡ ಟೈಪ್. ಅದು ತುಂಬ ಟೇಸ್ಟ್. ಅದಕ್ಕೆ ಒಂದಕ್ಕೆ ₹1 ಉಂಟು. 100 ರೂಪಾಯಿಗೆ 100 ಸಿಗ್ತದೆ. ಖಾಲಿ 100 ಸಿಗೋದು, ಒಂದು ಕೂಡ ಜಾಸ್ತಿ ಕೊಡೋದಿಲ್ಲ ಅವರು. ಹಾಗೆ ಇದು ಆರ್ಡಿನರಿ, ಅದು ತುಂಬ ಟೇಸ್ಟ್ ಆಗ್ತದೆ. ಮತ್ತೊಂದು ಅದು ಜಾಸ್ತಿಯಾಗಿ ಸಿಗೋದಿಲ್ಲ. ಇದರ ನೀರು ವೇಸ್ಟ್ ಮಾಡಲಿಕ್ಕಿಲ್ಲ, ಇದು ಹಾಗೆ ಹಾಕಬೇಕು. ಇದು ಹಾಕಿದ ನಂತರ ಮಗುಚುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ಮಾಡಬೇಕು. ಯಾಕೆಂತೇಳಿದರೆ ಇಲ್ಲದಿದ್ದರೆ ಮಾಂಸ ಎಲ್ಲ ಕೆಳಗೆ ಬೀಳ್ತದೆ. ತಿನ್ನಲಿಕ್ಕೆ ಸಿಗ್ತದೆ, ಮತ್ತು ಇದರಲ್ಲಿ ಸಿಗುವಾಗ ಖುಷಿ ಆಗ್ತದಲ್ವಾ. ಇದು ಸ್ವಲ್ಪ ಸೆಕೆ ಬರಲಿ. ಸೆಕೆ ಬಂದ ನಂತರ ನಾನು ಅದಕ್ಕೆ ಮಸಾಲೆ ಹಾಕ್ತೇನೆ. ನೋಡುವ, ನಮ್ಮ ಮರುವಾಯಿ ಒಳ್ಳೆ ಕುದಿ ಬರ್ತಾ ಉಂಟು. ಇದಕ್ಕೆ ನಾನು ಈ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೇನೆ. ಇನ್ನೂ ಕೂಡ ಕುದಿಸಿ ಆಮೇಲೆ ಒಂದು 5 ಮಿನಿಟ್ ಮುಚ್ಚಿಡ್ತೇನೆ. ಒಂದು 5-10 ಮಿನಿಟ್ ಮುಚ್ಚಿಟ್ಟು ಆಮೇಲೆ ಲಾಸ್ಟ್ ನಾವು ಈ ತೆಂಗಿನಕಾಯಿ ಉಂಟಲ್ಲ, ಇದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ನಾನು ಮಸಾಲೆ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ತೇನೆ ನಾನು. ಮಸಾಲೆ ಎಲ್ಲ ಕರೆಕ್ಟಾಗಿ ಇಳಿಬೇಕು ಮಾಂಸಕ್ಕೆಲ್ಲ. ಆಮೇಲೆ ತೆಂಗಿನಕಾಯಿ ಹಾಕಬೇಕು. ಇನ್ನು ಮುಚ್ಚಿಟ್ಟು ಒಂದು 10 ಮಿನಿಟ್ ಎಡೆಗೆ ನೋಡಬೇಕು ತಳ ಹಿಡಿತದ ಅಂತ. ಇನ್ನು ನಾನು ಇದಕ್ಕೆ ತೆಂಗಿನಕಾಯಿ ಹಾಕ್ತೇನೆ. ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ ಇದು ನೋಡುವಾಗ. ಫೇವ್ರೆಟ್ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ ಇದು. ನನಗೆ ಚಿಕನ್ ಸುಕ್ಕಕ್ಕಿಂತ ಈ ಸುಕ್ಕ ತುಂಬ ಇಷ್ಟ. ಮತ್ತು ಒಂದು ಬೊಂಡ ಸುಕ್ಕ ಉಂಟಲ್ಲ, ಅದು ಕೂಡ ಫೇವ್ರೆಟ್. ಇದರಲ್ಲಿ ನನಗೆ ಎಷ್ಟು ಊಟ ಮಾಡಿದರೆ ಕೂಡ ಗೊತ್ತಾಗೋದಿಲ್ಲ. ಊಟ ಸೇರ್ತದೆ ಒಳ್ಳೆ ರೀತಿಯಲ್ಲಿ ಇದರಲ್ಲಿ. ಕೆಲವರಿಗೆ ಇದರ ಟೇಸ್ಟೇ ಗೊತ್ತಿಲ್ಲ, ಕೆಲವರು ತಿನ್ನೋದೇ ಇಲ್ಲ. ಇದು ಒಮ್ಮೆ ತಿಂದು ನೋಡಿ, ಟ್ರೈ ಮಾಡಿ ಒಮ್ಮೆ, ಒಳ್ಳೆಯದಾಗ್ತದೆ. ಇದು ಎಲ್ಲ ಟೈಮಲ್ಲಿ ಸಿಗೋದಿಲ್ಲ. ಇಲ್ಲದಿದ್ದರೆ ಮೊನ್ನೆ ಅಕ್ಕ ಬರುವಾಗ ನಾನು ಮಾಡ್ತಿದ್ದೆ, ಅವರ ಮಗನಿಗೆ ಕೂಡ ಇದು ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು. ಇವರೆಲ್ಲ ಟೈಮು ಸಿಗೋದಿಲ್ಲ, ಒಮ್ಮೊಮ್ಮೆ ಸಿಗ್ತದೆ ಇದು. ನಾನೆಲ್ಲ ಮಾರ್ಕೆಟಿಗೆ ಹೋದರೆ ಇದನ್ನು ನೋಡಿದರೆ ತೆಗೆಯದೆ ಬರೋದೇ ಇಲ್ಲ. ನನ್ನ ಮರುವಾಯಿ ಸುಕ್ಕ ನೋಡಿ, ನಾನು ಊಟ ಮಾಡಲಿಕ್ಕೆ ಕೂತ್ಕೊಂಡಾಯಿತು. ನನಗೆ ಮರುವಾಯಿ ಸುಕ್ಕ ನೋಡಿ ಸಹಿಸ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಊಟ ಸಹ ಮಾಡಿ ಆಯಿತು. ನನ್ನ ಭೋಜನ ಶುರುವಾಗಿದೆ. ನನಗೆ ಮರುವಾಯಿ ಸುಕ್ಕ ಅಂತ ಹೇಳಿದರೆ ಆಗಿದೆ. ತುಂಬ ಹೇಳಿದರೆ ತುಂಬ ಇಷ್ಟ. ಬೇರೆ ಯಾವ ಪದಾರ್ಥ ಇಲ್ಲದಿದ್ದರೆ ಸಾಕು. ಈಗ ಅದು ಹೋದರೆ ಸಹ ನಾನು ಅಂದ್ಕೊಳ್ಳೋದು ಮರುವಾಯಿ ಸುಕ್ಕ ಮಾತ್ರ ಇದ್ದರೆ ಸಾಕಿತ್ತು. ಈಗ ಫಂಕ್ಷನ್ಸಲ್ಲೆಲ್ಲ ಮರುವಾಯಿ ಸುಕ್ಕ ಮಾಡೋದಿಲ್ಲಲ್ಲ. ನಂದು ಊಟ ಆಗುವಾಗ ಖುಷಿ ಬರುವ ಟೈಮ್ ಆಗ್ತದೆ. ಟೇಸ್ಟ್ ಉಂಟು. ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಆರಾಮದಲ್ಲಿ ಊಟ ಮಾಡುವ ಅಂತ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.